ಸ್ನೇಹಿತರೆ, ಈ ಒಂದು ಗಿಡ ಎಲ್ಲಾದರೂ ನೋಡಿದಿರಾ, ಹಾಗೆ ಎಲ್ಲಾದರೂ ಕೇಳಿದಿರಾ? ಇದರ ಹೆಸರು ಬಂದ್ಬಿಟ್ಟು ತಿಂಡಿ ತೊಪ್ಲು ಅಂತೇಳಿ. ಹಲವಾರು ಹಳ್ಳಿ ಕಡೆ ಈ ಒಂದು ಗಿಡದ ಬಗ್ಗೆ ಖಂಡಿತ ಗೊತ್ತಿರುತ್ತೆ, ಬಟ್ ಗೊತ್ತಿರದಿರೋರಿಗೆ ಮತ್ತೆ ಕೆಲಸಕ್ಕೆ ಸ್ಟಾರ್ಟ್ ಸುಮಾರು ದಿನಗಳಾಯ್ತು. ಸ್ನೇಹಿತರೆ, ಜೀವನದಲ್ಲಿ ನಾವು ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ, ಹಾಗಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಒಂದು ಏನಪ್ಪ ಅಂದರೆ ಜೇನುಳ, ಕಡ್ದ್ರುಳ, ಹಾಗೆ ವಿಷಕಾರಿ ಚೇಳು, ಜರಿ ಕಚ್ಚಿದರೂ ಎಷ್ಟು ಉರಿ ಬರುತ್ತೋ ಅದಕ್ಕಿಂತ ಜಾಸ್ತಿ ಉರಿ ಬರುವಂಥ ಗಿಡನ ಇವತ್ತು ತೋರಿಸ್ತೀನಿ ನಿಮ್ಮ ಮುಂದೆ. ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಲಿಕ್ಕೆ ಮಾಮೂಲಾಗಿ ಗಿಡ ಕಾಣ್ತಾ ಇದೆ, ಬಟ್ ಈ ಗಿಡ ಎಷ್ಟು ಡೇಂಜರ್ ಗಿಡ ಅಂದರೆ ಸಿಕ್ಕಾಪಟ್ಟೆ ಹೆವಿ. ಸೊ ನೆನಪಿರಲಿ, ಈ ಒಂದು ಗಿಡ ನೀವು ನೋಡ್ತಾ ಇದ್ರಲ್ಲ, ಒಂದ್ಸರಿ ನೆನ್ಪಿಟ್ಕೊಳ್ಳಿ. ಈ ಒಂದು ಗಿಡ ನೀವು ಎಲ್ಲಾದರೂ ಹೋದ್ರೆ ಕಂಡ್ರೆ ದಯವಿಟ್ಟು ಇದರ ತಂಟೆಗೆ ಮಾತ್ರ ಹೋಗಬೇಡಿ. ಇದರ ಒಂದು ಸುಂಕು ಅಂದರೆ ಇದರಲ್ಲಿರುವಂಥ ಒಂದು ಮುಳ್ಳು ಏನಾದರೂ ನಿಮ್ಗೆ ತಾಕ್ತು ಅಂತಂದರೆ, ನಮಗೆ ಚೇಳು ಆ ಥರ ಕಚ್ಚುತ್ತಲ್ಲ, ಕಡ್ದ್ರುಳ ಆ ಥರ ಹೇಗೆ ಗಡ್ಡೆ ಬರುತ್ತೋ ಆ ಥರ ಇಮ್ಮಿಡಿಯೇಟ್ ಆಗಿ 1-2 ಸೆಕೆಂಡಲ್ಲೇ ಈ ಥರ ಗಡ್ಡೆ ಬರುತ್ತೆ. ಆದರೆ ಆ ಒಂದು ನೋವು ಬೇಕಾದರೆ ತಡ್ಕೋಬೋದು, ಬಟ್ ಈ ಒಂದು ಗಿಡ ನಮಗೆ ತಗಲಿದಾಗ ಆಗುವ ನೋವು ಇರುತ್ತಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಹೆವಿ ಉರಿಯಾಗಿರುತ್ತೆ. ಇದರ ತಡ್ಕೊಳಕ್ಕಾಗಲ್ಲ. ಸಾಧಾರಣವಾಗಿ ಹಳ್ಳಿ ಕಡೆ ಈ ಒಂದು ಗಿಡ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸಿಟಿಯಲ್ಲಿ ಈಗ ಮಳೆಗಾಲದಲ್ಲಿ ಅತಿ ಹೆಚ್ಚು ಜನ ಟ್ರೆಕ್ಕಿಂಗು ಅದು ಇದು ಅಂತ ಹೇಳಿ ಹೋಗ್ತಾ ಇರ್ತೀರಾ. ದಯವಿಟ್ಟು ಈ ಒಂದು ಗಿಡ ಕಂಡ್ರೆ ದಯವಿಟ್ಟು ಅದ್ರ ತಂಟೆಗೆ ಹೋಗಬೇಡಿ ಅಂತ ಹೇಳ್ತಾ ಇಂತಿ ನಿಮ್ಮ